ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಹಾಕೋದು, ಬೇಸಿಕ್ ಸ್ಟಿಚಸ್ ಹಾಕೋದನ್ನು ತೋರಿಸ್ಕೊಡ್ತೀನಿ. ಸೊ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈ ಹಿಂದಿನ ಹಿಂದೆ 4-5 ಐಡಿಯಾಸ್ ಹಾಕಿದ್ದೀನಿ ಎಂಬ್ರಾಯ್ಡ್ರಿ ಬಗ್ಗೆ. ನೋಡಿಲ್ಲ ಅಂತಂದರೆ ಅವನು ಕೂಡ ನೋಡಿ. ಎಂಬ್ರಾಯ್ಡ್ರಿ ತುಂಬ ಈಸಿಯಾಗಿ ಕಲಿಬೋದು. ಇವಾಗ ನಾನೊಂದು 3 ಸ್ಟಿಚಸ್ನ ಹೇಳ್ಕೊಡ್ತಾ ಇದ್ದೀನಿ, ತುಂಬ ಈಸಿಯಾಗಿ. ಅದು ಯಾವ ರೀತಿ ಏನು ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಈ ರೀತಿ ನೋಡಿ, ಒಂದು ಸ್ಟ್ರೈಟ್ ಲೈನು ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಕಾಣಿಸುತ್ತಲ್ವ ನಿಮಗೆ? ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿ ಏನು ಮಾಡಿ ಗೊತ್ತಾ, ಈ ರೀತಿ ಒಂದು 2 ಇಂಚ್ವರೆಗೆ ತೊಗೊಂಬಂದು ಇದನ್ನು ಸ್ಟ್ರೈಟ್ ಮಾಡಿಕೊಂಡು ಮತ್ತೆ ಈ ರೀತಿ ನೋಡಿ, ಈ ರೀತಿ ಮಾಡ್ಕೋಬೇಕು. ಕಾಣಿಸುತ್ತಲ್ವಾ? ಇಲ್ಲಿ ನಿಮಗೆ ಬೇರೆ ಕಲರಲ್ಲೇ ಹಾಕಿ ತೋರಿಸ್ತೀನಿ. ನೋಡಿ, ಈ ರೀತಿ ಮಾರ್ಕ್ನ ಹಾಕೋಬೇಕು. ಹಾಕ್ಕೊಂಡು ನಾವು ನಂಬರ್ನ 4ಗೆ ಅದು ಇಟ್ಕೊಳ್ಳಿ. 4 ಅಥವಾ 5 ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸ್ಟ್ರೈಟ್ ಲೈನ್ವರೆಗೆ ಬಂದು ಇಲ್ಲಿಂದ ಈ ರೀತಿ ಇಲ್ಲಿಗೇನೆ ಬರಬೇಕು. ನೋಡಿ, ಅದರದ್ದು ಈ ರೀತಿ ಸ್ಟ್ರೈಟ್ ಬಂದು ಮತ್ತೆ ಈ ಕಡೆ ಟರ್ನ್ ಮಾಡಬೇಕು. ನನಗಿನ್ನು ಫೋನು ತಲೆಗೆ ಬಡಿತಾ ಇದೆ. ಸೊ ಹಂಗಾಗಿ ಅಷ್ಟೊಂದು ನನಗೆ ವರ್ಕ್ ಮಾಡೋಕ್ಕೆ ಸರಿ ಆಗ್ತದೆ. ನೋಡಿ, ಈ ರೀತಿಯಾಗಿ ಬರಬೇಕು. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಮುಂದೆ. ನೋಡಿ, ಈ ರೀತಿ ಶೇಪಲ್ಲಿ ಬರಬೇಕು. ಇಲ್ಲಿ ನಿಮಗೆ ಈ ರೀತಿ ಒಂದು ಸ್ಟ್ರೈಟಾಗಿ ಲೈನ್ನ ಡ್ರಾ ಆಗಬೇಕು. ನಿಮಗೆ ಈ ರೀತಿ ತೊಗೊಳ್ಳುವಾಗ ಇಲ್ಲಿಂದ ಇಲ್ಲಿವರೆಗೆ ಬರ್ತೀರಾ, ಆಮೇಲೆ ಮತ್ತೆ ಇದನ್ನೇ ಈ ಕಡೆ ತೊಗೊಂಬರೋದು. ಇಲ್ಲಿಂದ ಹಾಕೊಂಡು ಬಂದು ಮತ್ತೆ ಈ ಕಡೆ. ನೀವು ಇಲ್ಲಿ ಸ್ಟ್ರೈಟ್ ಲೈನ್ ಬಿಟ್ಟು ನೀವು ಈ ರೀತಿ ಮೇಲ್ಗಡೆ ಹೋಗೋದು ಅಥವಾ ಕೆಳಗಡೆ ಬಿಡೋ ಶೇಪ್ ಮಾಡಬಾರ್ದು. ಇಲ್ಲಿ ಸ್ಟ್ರೈಟ್ ಶೇಪ್ನೇ ಬಂದು ನಾವು ಈ ರೀತಿ ಹಾಕ್ಕೊಂಡು ಹೋಗಬೇಕು. ಆಗ ನಮಗೆ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಓಕೆನಾ? ಇವಾಗ ಮೇಲ್ಗಡೆಯಿಂದ ಒಂದು ಸಲ ಹಾಕಿ ತೋರಿಸ್ತೀನಿ. ಕೆಳಗಡೆಯಿಂದ ಹಾಕಿದೆ ಅಲ್ವಾ? ಸೊ ಇವಾಗ ಮೇಲ್ಗಡೆಯಿಂದ ಹಾಕಿ ತೋರಿಸ್ತೀನಿ. ನೋಡಿ, ಇದನ್ನು ನಾನು ಮಾರ್ಕ್ ಹಾಕ್ದೇನೆ ವರ್ಕ್ನ ಮಾಡಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನೀವು ಮಾರ್ಕ್ ಹಾಕ್ಕೊಂಡೇ ಮಾಡಿ. ನಾನು ಫಸ್ಟಿಗೆ ಹೇಗೆ ಮಾರ್ಕ್ ಹಾಕಿದ್ನಲ್ವ ಆ ರೀತಿ ಇದು ದೊಡ್ಡದು ಹಾಕಿದ್ದೆ. ಇದನ್ನು ನಾನು
ಚಿಕ್ಕದು ಹಾಕಿದ್ದೀನಿ. ಈ ಶೇಪ್ ನೋಡ್ಕೊಳ್ಳಿ ಸ್ಟ್ರೈಟಾಗಿ ಹೇಗೆ ಬಂದಿದೆ ಅಂತ. ಈ ರೀತಿ ಸ್ಟ್ರೈಟ್ ಬರಬೇಕು. ಸೊ ಈ ರೀತಿ ಬರೋ ಹಾಗೆ ಹಾಕ್ಕೊಳ್ಳಿ. ಓಕೆನಾ? ನೀವು ಮಾರ್ಕ್ ಹಾಕ್ಕೊಂಡು ಮಾಡಿ. ಇವಾಗ ನೆಕ್ಸ್ಟು ಇನ್ನೊಂದು ಡಿಸೈನ್ ತೋರಿಸ್ತೀನಿ. ಈ ರೀತಿ ಡಿಸೈನ್ನ ಹಾಕಬೇಕು. ಈ ರೀತಿ. ಸೊ ಇದನ್ನು ಹಾಕೋಬೇಕು. ಏನಿಲ್ಲ, ಒಂಥರ ಎಸ್ ರೀತಿಯಲ್ಲಿ ಬರೋದಷ್ಟೇ, ಮತ್ತೊಂದು ಏನಿಲ್ಲ. ಸೊ ಈ ಎಲ್ಲ ಬೇಸಿಕ್ ಸ್ಟೆಪ್ಸ್ನ ನೀವು ಪರ್ಫೆಕ್ಟಾಗಿ ಹಾಕೋಕ್ಕೆ ಕಲಿತ್ರೆ ಇದರಲ್ಲೇ ಇರುತ್ತೆ ನಿಮಗೆ ಬ್ಲೌಸ್ ವರ್ಕ್ಗಳನ್ನ ಹಾಕೋದು. ಓಕೆನಾ? ಸೇಮ್ ಅದೇ ನಂಬರ್ಗೆ ಇಲ್ಲಿ 3 ನಂಬರು. ನೋಡಿ, ಈ ರೀತಿ ಡಿಸೈನ್ನ ಕೂಡ ನಾವು ಹಾಕೋಬೇಕಾಗತ್ತೆ. ಈ ಒಂದು ಡಿಸೈನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇವಾಗ ಕೆಳಗಡೆಯಿಂದ ಹಾಕಿದ್ದೀನಿ, ಮೇಲ್ಗಡೆಯಿಂದ ಹಾಕ್ತೀನಿ. ಎಲ್ಲ ಕಡೆಯಿಂದನೂ ಪ್ರಾಕ್ಟೀಸ್ ಇರಬೇಕು. ಕೆಳಗಡೆಯಿಂದ ಮೇಲ್ಗಡೆಯಿಂದ ಎಲ್ಲ ರೀತಿಯೂ. ಇವಾಗ ನಾನು ಮಾರ್ಕ್ ಹಾಕೋತಿಲ್ಲ, ನೀವು ಬೇಕಾದರೆ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಆಯಿತಾ. ನಾನು ಮಾರ್ಕ್ ಹಾಕೋತಿಲ್ಲ. ನೋಡಿ, ಈ ರೀತಿ ಚಿಕ್ಕದಾಗಿ ದೊಡ್ಡದಾಗಿ ಇದಕ್ಕೆ ಚಿಕ್ಕದಾಗಿ ಎಲ್ಲ ರೀತಿ ನಾವು ಪ್ರಾಕ್ಟೀಸ್ನ ಮಾಡಬೇಕಾಗತ್ತೆ. ಎಲ್ಲ ರೀತಿ ಡಿಸೈನ್ಸು ನಮ್ಮ ಪ್ರಾಕ್ಟೀಸಲ್ಲಿ ಇರಬೇಕಾಗತ್ತೆ. ಸೊ ಇವಾಗ ನೆಕ್ಸ್ಟ್ ಕೂಡ ಇದೇ ರೀತಿಯೇ ಬರುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ, ತೋರಿಸ್ತೀನಿ ನೋಡಿ. ಈ ರೀತಿ ಇದನ್ನು ಒಂದು ಸ್ವಲ್ಪ ಹಾರ್ಟ್ ಶೇಪಲ್ಲಿ ಮಾಡ್ಕೋಬೇಕು ಅಷ್ಟೇ ಆಯಿತಾ. ಸೇಮ್ ಅದೇ ರೀತಿಯೇ ಒಂದು ಸ್ವಲ್ಪ ಹಾರ್ಟ್ ಶೇಪಲ್ಲಿ ಮಾಡ್ಕೊಂಡ್ಬಿಟ್ರೆ ಕರೆಕ್ಟಾಗಿರುತ್ತೆ.
ನೋಡಿ ಈ ರೀತಿಯಾಗಿ ವರ್ಕ್ನ ಹಾಕೋಬೇಕು. ಹಾರ್ಟ್ ಶೇಪಲ್ಲಿ ಈ ರೀತಿ ಹಾರ್ಟ್ ಶೇಪಲ್ಲಿ ಬರಬೇಕು. ಇವಾಗ ಕೆಳಗಡೆಯಿಂದ ಮೇಲ್ಗಡೆ ಹಾಕೋಣ. ನೋಡಿ ಇದು 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 ಈ ಮೂರನ್ನು ಕೂಡ ನೀವು ಮೇಲ್ಗಡೆಯಿಂದ ಕೆಳಗಡೆ ಹಾಗೆ ಕೆಳಗಡೆಯಿಂದ ಮೇಲ್ಗಡೆ ನೀವು ಮಾರ್ಕ್ನ ಹಾಕ್ಕೊಂಡು ಪ್ರಾಕ್ಟೀಸ್ನ ಮಾಡಿ ಕಂಪ್ಲೀಟಾಗಿ ಈ ಒಂದು ಪ್ರಾಕ್ಟೀಸು ನಿಮಗೆ ಆಗಬೇಕು. ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಆದಷ್ಟು ಪ್ರಯತ್ನ ಮಾಡಿ. ಇದು 10 ಲೈನ್ ಹಾಕಿ, ಇದು 10 ಲೈನ್ ಹಾಕಿ, ಇದು 10 ಲೈನ್ ಹಾಕಿ, ಒಂದೊಂದನ್ನು 10 ಲೈನು ಮೇಲ್ಗಡೆಯಿಂದ ಹಾಗೆ ಕೆಳಗಡೆಯಿಂದ ಎರಡೂ ಕೂಡ ಇದು 1 ಲೈನ್ ಅಂತ ಅಂದ್ಕೊಳ್ಳಿ. ಇದನ್ನು 10 ಲೈನ್, ಒಮ್ಮೆ ಮೇಲ್ಗಡೆಯಿಂದ ಒಮ್ಮೆ ಕೆಳಗಡೆಯಿಂದ, ಒಮ್ಮೆ ಮೇಲ್ಗಡೆಯಿಂದ ಒಮ್ಮೆ ಕೆಳಗಡೆಯಿಂದ, ಈ ರೀತಿ 10 ಸಾರಿ ಹಾಕಿ. ಸೊ ಆವಾಗ ನಿಮಗೆ ಪರ್ಫೆಕ್ಟ್ ಆಯಿತು, ರಿಂಗ್ ಮೂಮೆಂಟ್ ಬಂತು ಅನ್ನೋದಾದರೆ ನೆಕ್ಸ್ಟ್ ಮೂಮೆಂಟಿಗೆ ಹೋಗೋಣ. ಇಲ್ಲ ನಮಗಿನ್ನು ರಿಂಗ್ ಮೂಮೆಂಟ್ ಎಲ್ಲ ಬರ್ತಿಲ್ಲ ಅಂತಂದರೆ ನೀವು ಇನ್ನೂ ಮತ್ತೆ 10 ಸಲನ ನೀವು ಇದನ್ನು ಹಾಕೋಬೇಕಾಗತ್ತೆ. ಆವಾಗ ನಿಮಗೆ ರಿಂಗ್ ಮೂಮೆಂಟು ಎಲ್ಲ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಇವೆಲ್ಲ ನಾನೀಗ ನಂಬರ್ ಸೆಟ್ ಮಾಡಿನೇ ಹೇಳ್ಕೊಡ್ತಾ ಇದ್ದೀನಿ. ಇವೆಲ್ಲ ನಿಮಗೆ ಕಂಪ್ಲೀಟಾಗಿ ಪ್ರಾಕ್ಟೀಸ್ ಆಗ್ತಾ ಹೋದರೆ ನಂಬರ್ ಸೆಟ್ಟಿಂಗು ಮುಂದೆ ಮುಂದೆ ಲೀಫ್ ಶೇಪ್ಗಳೆಲ್ಲ ಹೇಳಬೇಕಾಗತ್ತೆ. ಸೊ ಆವಾಗ ನಾವು ಲೆಗ್ ಮೂಮೆಂಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಆದಷ್ಟು ನೀವು ರಿಂಗ್ ಮೂಮೆಂಟ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸ್ವಲ್ಪ ಲೆಗ್ ಮೂಮೆಂಟನ್ನ ಪ್ರಾಕ್ಟೀಸ್ನ ಮಾಡ್ಕೋಬೋದು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಇದಿಷ್ಟೇ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.